ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 80ನೇ ಸ್ವಾತಂತ್ರ್ಯೋತ್ಸವ ದಿನ ರಾಜ್ಯದ ಎಲ್ಲ ಜನತೆಗೆ ಮತ್ತು ದೇಶದ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಇದೇ ದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕೂಡ ಜನ್ಮದಿನ ಕೂಡ 15ನೇ ತಾರೀಕಿಗೆ ಅವರು ಹುಟ್ಟಿದ್ದು. ಕಾಕತಾಳೀಯ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಬಂದ ದಿನ ಅವರು ಹುಟ್ಟಿದ್ರು. ಕಾನ್ಸ್ಟಿಟ್ಯೂಷನ್ ಬಂದದ ದಿನ, ಜಾರಿಗೆ ಬಂದದ ದಿನ ಅವರು ನೇಣಾಕ್ತಿದ್ರು. ಹಾಗಾಗಿ 26/1/1 ತಾರೀಕು ಅವರು ಹುಟ್ಟಿದ್ದು. ನೇಣಿಗೆ ಗಲ್ಲಿಗೆ ಏರಿಸ್ಬಿಟ್ಟಂತ ದಿನ, ಅವ್ರು ಸತ್ತ ದಿನ. ಮತ್ತೆ ಅವರು ಹುಟ್ಟಿದ್ದು 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು. ಹಾಗಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು. ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಂಟ, ಕಿತ್ತೂರು ರಾಣಿ ಚೆನ್ನಮ್ಮನವರ ಬಂಟ, ಅವರ ಅಂಗರಕ್ಷಕ ವಿಭಾಗದಲ್ಲಿ ಮುಖ್ಯಸ್ಥನಾಗಿದ್ದಂಥವ್ರು ಸಂಗೊಳ್ಳಿ ರಾಯಣ್ಣ. ನಾನು ಮುಖ್ಯಮಂತ್ರಿಯಾಗಿರುವಾಗ 2013ರಿಂದ 18 ಮುಖ್ಯಮಂತ್ರಿಯಾಗಿರುವಾಗ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದಂಥ ಸ್ಥಳ ಸಂಗೊಳ್ಳಿ, ಅಲ್ಲಿ ಸರ್ಕಾರದಿಂದ 125 ಎಕರೆ ಜಮೀನು ಕೊಟ್ಟು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ದೇವೆ. ಜೊತೆಗೆ ಒಂದು ಮ್ಯೂಸಿಯಂ ಕೂಡ ಮಾಡಿದ್ದೇವೆ. ಅವರು ಸೌದಿ ಸಂಗೊಳ್ಳಿ ಅವ್ರನ್ನ ಬ್ರಿಟಿಷ್ನವರು ವಿರುದ್ಧ ಹೋರಾಟ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣವರು ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಅವರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನವರು ಬಂಧನ ಆದಮೇಲೆ ಇವರು ತಪ್ಪಿಸ್ಕೊಂಡು ಅಲ್ಲಿಂದ ಕಾಡಿನಲ್ಲಿ ವಾಸ ಮಾಡ್ಕೊಂಡು ಅವ್ರದೇ ಆದಂಥ ಒಂದು ಸೈನ್ಯ ಕಟ್ಟಿಕೊಂಡು ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಗೆರಿಲ್ಲಾ ಯುದ್ಧಗಳನ್ನು ಮಾಡ್ತಾರೆ. ಬ್ರಿಟಿಷ್ನವರಿಗೆ ಬಹಳ ಕಠಿಣವಾದಂಥ ಸವಾಲುಗಳನ್ನು ಒಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಕುತಂತ್ರದಿಂದ ಬ್ರಿಟಿಷ್ನವರು ಸಂಗೊಳ್ಳಿ ರಾಯಣ್ಣವ್ರನ್ನ ದಸ್ತಗಿರಿ ಮಾಡ್ತಾರೆ. ಆಮೇಲೆ ವಿಚಾರಣೆ ಮಾಡಿ ಅವರನ್ನ ನೇಣುಗಂಬಿಗೆ ಏರಿಸ್ತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಇನ್ನೂ 6 ಜನ ನೇಣುಗಂಬ ಏರ್ತಾರೆ. ಮತ್ತೆ ಇನ್ನೂ 6 ಜನರಿಗೆ ಅವರಿಗೆ ಶಿಕ್ಷೆ ಕೊಡ್ತಾರೆ. ಸೊ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ತ್ಯಾಗ ಮಾಡುತ್ತಾರೆ, ದೇಶಕ್ಕೋಸ್ಕರ ಪ್ರಾಣ ತೆಗೆದುತ್ತಾರೆ. ಅಂಥವರ ಜನ್ಮದಿನ ಇವತ್ತು. ಜನ್ಮದಿನದ ರಾಜ್ಯದ ಜನ್ಮದ ಶುಭಾಶಯಗಳನ್ನು ಏರಿ ಆಮೇಲೆ ನಂದಿಗಡ ಅವ್ರನ್ನ ನೇಣಾಕದಂಥ ಜಾಗ ನಂದಿಗಡ ಅಂತ, ಅಲ್ಲಿ ಇವತ್ತು ಕೂಡ ಜನ ಹೋಗ್ತಾರೆ. ಸಂಗೊಳ್ಳಿ ರಾಯಣ್ಣನ ಶಾಲೆ ಮಾಡಿರ್ತಕ್ಕಂಥದ್ದು ನಮಗೆ ಅದು ಒಂದು ಶೈಕ್ಷಣಿಕ ಮತ್ತು
ಸಾರ್ವತ್ರಿಕ ಜನ ಹೋಗ್ತಕ್ಕಂಥ ಜಾಗ. ಅದು ಹೋಗ್ಲಿ ಅಂತಲೇ ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? 560 ಜನ ದೇಶದ ಅನೇಕ ಭಾಗಗಳಿಂದ ಬಂದು ಅಲ್ಲಿ ಸೈನಿಕ ಶಾಲೆಯಲ್ಲಿ ಕಲಿತಾರೆ. ಒಂದು ಏನಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣವರಿಂದ ಪ್ರೇರಣೆ ಆಗಬೇಕಾಗಿರ್ತಕ್ಕಂಥದ್ದು ದೇಶ ಪ್ರೇಮ, ತ್ಯಾಗ, ಬಲಿದಾನ. ದೇಶಕ್ಕೋಸ್ಕರ ಅವರು ಭಾಳ ವರ್ಷ ಬದುಕಿರಲಿಲ್ಲ, ಸುಮಾರು 35 ವರ್ಷ ಬದುಕಿಲ್ಲ. ಅಷ್ಟರಲ್ಲಿ ದೇಶಕ್ಕೋಸ್ಕರ ಕಿತ್ತೂರನ್ನ ಸ್ವತಂತ್ರಗೊಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸೊ ಅಂತಿವನ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅದು ಹೇಳಿದೆ ನಾನು, ಸೊ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಎಲ್ಲ ಯುವಕರು, ವಿಶೇಷವಾಗಿ ಯುವ ಸಮೂಹ ಮಾಡಬೇಕು ಅಂತೇಳಿ ಆಗಬೇಕು ಅಂತೇಳಿ ಹೇಳ್ತಾ ಅವರಿಗೆ ರಾಜ್ಯದ ಎಲ್ಲ ಜನರಿಗೆ ಅವರ ಶುಭಾಶಯಗಳ, ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಕೂಡ ಇವತ್ತು ಮಾಲಾರ್ಪಣೆ, ಪ್ರತಿ ವರ್ಷ ಮಾಲಾರ್ಪಣೆ ಮಾಡ್ತೇನೆ, ಇವತ್ತು ಕೂಡ ಮಾಡಿದ್ದೇನೆ. ಅವರು ಸ್ಮರಿಸ್ಕೊಳ್ತಕ್ಕಂಥ